ಮಾಡ್ತಾರೆ ಅಂತ ಕಾರು ನೋಡಿ, ಅವ್ರನ್ನ ಕೂಡ ನಿಲ್ಸಿದ್ದಾರೆ ಇಲ್ಲಿ. ಇದೊಂದು ಕಾರು ಅಂಬಾಸಿಡರ್, ಇದು ಕೂಡ ಅಂಬಾಸಿಡರ್, ವೈಡ್ ಅಂಬಾಸಿಡರ್ 2000 ಮಾರುತಿ 800 ಕಾರ್, ಹಳೆ ಕಾರ್ ಮಾರುತಿ 800 ಸಖತ್ತಾಗಿದೆ ಅಲ್ವಾ? ಇದು ಕೂಡ ಚಿಕ್ಕದಾಗಿ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ನೋಟಿಫಿಕೇಶನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ವಿಡಿಯೋ ನೀವು ನೋಡ್ಬೋದು. ಸೊ ಈ ವಿಡಿಯೋ ಬಂದು ಪಯಣ ಪಾರ್ಟ್ 2. ಇನ್ನು ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಬಂದು ಪಾರ್ಟ್ 2 ವಿಡಿಯೋ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ವೆಹಿಕಲ್ಸ್ ರಿಲೇಟೆಡ್ ವಿಡಿಯೋ. ಕೆಳಗಡೆ ಕೆಲವೊಂದು ಕಾರ್ಸ್ ಹಾಗೆ ಬೈಕ್ಸ್ ಕೂಡ ಇಟ್ಟಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಅದನ್ನೆಲ್ಲ ತೋರಿಸ್ತೀನಿ, ಬನ್ನಿ ನೋಡೋಣ. ಫಾಲೋ ಕ್ಯೂ ಲೈನ್. ಇಲ್ಲಿಂದ ಸ್ಕೂಟರ್ಸ್, ಡಿಫ್ರೆಂಟ್ ಆಗಿದೆ ಸ್ಕೂಟರ್ಸ್. ಕ್ಯಾಟ್ ಪ್ರಿಯಾನಾ? ಇದು ಯಾವುದು? ಬಜಾಜ್ ತುಂಬಾ ಟಾಪ್ ಬ್ರ್ಯಾಂಡ್ ಅನ್ಸುತ್ತಲ್ವಾ ಆ ಟೈಮ್ನಲ್ಲಿ. ಸೊ ಬಜಾಜ್ ಬೈಕ್ಸ್ ಜಾಸ್ತಿ ಇದೆ ಇವತ್ತು ಇಲ್ಲಿ. ಇದು ಕೂಡ ಬಜಾಜ್ ಟೈಪೇ, ಬಟ್ ಡಿಫ್ರೆಂಟ್ ಆಗಿದೆ, ಡುಮ್ಮಕ್ಕಿದೆ, ಸಖತ್ತಾಗಿದೆ ನೋಡೋದಕ್ಕೆ. ಮುಂಚಿನ ಮಾತ್ರ ಬಹಳ ದೊಡ್ಡದು. ನೆಕ್ಸ್ಟ್ ಒಬ್ಬ ದೇವ ಸೋಲ್ಜರ್ಸ್ದು ಕಾರ್, ಇದು ಸೋಲ್ಜರ್ಸ್ ಯೂಸ್ ಮಾಡುವಂಥ ವೆಹಿಕಲ್ ಇದು. ಸೊ ಅದಕ್ಕೆ ಅದೇ ರೀತಿನೇ ಮಾಡಿದ್ದಾರೆ, ಬ್ರಿಕ್ಸ್ ಎಲ್ಲನೂ ಇಟ್ಟು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಮಾಡಿದ್ದಾರೆ ಚೆನ್ನಾಗಿ. ಬಹಳ ತುಂಬ ದೊಡ್ಡದು, ಹೈಟಲ್ಲಿದೆ. ಈವನ್ ಈ ರೀತಿ ರಿಯಲಿಸ್ಟಿಕ್ ಆಗಿರಲಿ ಅಂತ ಸೊ ಕೆಲವೊಂದು ಮೂಟೆ ಕೂಡ ಇಟ್ಟಿದ್ದಾರೆ. ಆಮೇಲೆ ಡ್ರಮ್ಮು, ಇದು 1945 ಇಂಡಿಯನ್ದು ಶಾವಲೆಟ್ ಕಂಪ್ನಿ ಅವ್ರದ್ದು ಮಿಲಿಟ್ರಿ, US ಆರ್ಮಿ KSI ರೇಡಿಯೋ ಟ್ರಕ್. ಇದು ಶಾವಲೆಟ್ ಅವ್ರದ್ದು ಆರ್ಮಿಗೆ ಯೂಸ್ ಮಾಡೋಂಥ ಮಿಲಿಟ್ರಿ ವ್ಯಾನು. ಇವಾಗೆಲ್ಲ ಚೆನ್ನಾಗಿ ಬಂದಿದೆ, ಅವಾಗೂ ಕೂಡ ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಇನ್ವೆನ್ಷನ್ಸ್ ಆಗಿದೆ ನೋಡಿ, ಇಷ್ಟು ಚೆನ್ನಾಗಿರುತ್ತಲ್ವ ಇದೆಲ್ಲ ನೋಡೋದಕ್ಕೆ. ಇದು ಆಸ್ಟ್ರಿಯಾದು. ಇದು ಕೂಡ ಮಿಲಿಟ್ರಿ ಅವ್ರದ್ದೇ ಅಲ್ವಾ? ಇದು ಕೂಡ ಮಿಲಿಟ್ರಿ ಪೀಪಲ್ ಯೂಸ್ ಮಾಡೋಂಥ ವೆಹಿಕಲ್. ಇದು 1953, ಇದು ರಷ್ಯಾ ವೆಹಿಕಲ್ ಇದು. ಏನು ದೊಡ್ಡದಾಗಿದೆ ವೆಹಿಕಲ್ಸ್ ಎಲ್ಲ. ಆಮೇಲೆ ಗನ್ ಶೂಟ್ ಮಾಡೋದು, ಗನ್ ಅಲ್ವಾ ಇದು? ಅಲ್ಲಿ ಹಂಗೆ ಹೈಡ್ ಮಾಡಿಕೊಂಡು ಮೂಟೆ ಹಿಂದ್ಗಡೆ ಇದು ಮಾಡ್ಕೊಳೋದು. ಆಮೇಲೆ ಇಲ್ಲಿ ಕ್ಯಾಬ್, ಅವ್ರ ರಿಲೇಟೆಡ್ ಬ್ಯಾಗ್ ಕೂಡ ಇಟ್ಟಿದ್ದಾರೆ ಸೋಲ್ಜರ್ಸ್ಗೆ. ಆಮೇಲೆ ಇಲ್ಲೇನು ಡಿಸ್ಪ್ಲೇ ಮಾಡಿದ್ದಾರೆ ಪೆನಾಲ್, ಇದೇನಂತ ಗೊತ್ತಿಲ್ಲ ನನಗೆ. ಏನಾದರೂ ಸೋಲ್ಜರ್ಸ್ ರಿಲೇಟೆಡ್ ವಿಡಿಯೋ ಇದು ಮಾಡ್ತಾ ಇರ್ಬೋದು, ಹಾಗೆ ಅಲ್ಲಿ ಹೋಗೋಣ. ಆಮೇಲೆ ಇಲ್ಲಿಂದ ಇದು 1958 ಅಮೆರಿಕಾದು ಅಲ್ವಾ? 1958 ಒರಿಜಿನಲ್ ಪ್ರೈಸು 12,000 ಅಷ್ಟೇನಾ? ಅವಾಗ ಬರೀ 12,000 ರುಪೀಸ್ ಅಂತ ನೋಡಿ ಕಾರ್ದು ಪ್ರೈಸ್. ಇವಾಗೆಲ್ಲ 12,000 ಏನು ಬರಲ್ಲ. 4506 ಕಾರ್ ನಂಬರ್. ಚೆನ್ನಾಗಿದೆ ನೋಡಿ. ಇದು ಟ್ರಕ್ ಅಲ್ವಾ? ಟ್ರಕ್ ಟೈಪ್ ಇದೆ ಅಲ್ವಾ ಇದು? 12,000ಗೆ 12,000 ಈಸ್ ವೆರಿ ಹ್ಯೂಜ್ ಅಮೌಂಟ್ ಆ ಟೈಮ್ನಲ್ಲಿ. ಇಟ್ಸ್ ಅ ಬಿಗ್ ಮನಿ. ಇದು ಧರ್ಮಸ್ಥಳ ಅವ್ರದ್ದು ಇದು ಲಾರಿಗಳು. ಫೋರ್ಡ್ ಟ್ರಕ್, ಅವಾಗ ಫೋರ್ಡ್ ಟ್ರಕ್ ಯೂಸ್ ಮಾಡ್ತಾ ಇದ್ದಾರೆ. ವೀರೇಂದ್ರ ಹೆಗಡೆ ಅವರು ಯೂಸ್ ಮಾಡಿದ್ರು. ಅಮೆರಿಕದ್ದು ಇದು, ಅಲ್ಲಿಂದ ತರಿಸಿರೋದು. ಅಲ್ಲಿಂದ ಹೆಂಗ್ ತರಿಸ್ತಾರೆ ಇವರು? ಇಷ್ಟು ದೊಡ್ಡ ಲಾರಿ. ಇಟ್ಸ್ ಅ ಲಾರಿ ಅಲ್ವಾ? ಲಾರಿ ಅಲ್ವಾ ಇದು? ಟ್ರಕ್, ಫೋರ್ಡ್ ಟ್ರಕ್. ಇಷ್ಟು ದೊಡ್ಡ ಟ್ರಕ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಯೂಸ್ ಮಾಡಿ ಇಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ ವೀರೇಂದ್ರ ಹೆಗಡೆ ಅವ್ರದ್ದು. ಕೆಳಗಡೆ ಎಲ್ಲನೂ ಏನು ಲೈಕ್ ಆಯಿಲ್ ಅಥವಾ ಏನಾದ್ರು ಲೀಕ್ ಆಗಬಾರ್ದು ಅಂತ ಇಟ್ಟಿದ್ದಾರೆ ಅನ್ಸುತ್ತೆ. ಇದು ಮಾಲ್ಯಾಡಿ ಶಿವಮೂರ್ತಿ ಕುಂದಾಪುರ ಅವರು ಯೂಸ್ ಮಾಡಿರ್ತದೆ ಟಾಟಾ ಟ್ರಕ್.
1210D ಚೆನ್ನಾಗಿದಲ್ವಾ? ಇಷ್ಟು ದೊಡ್ಡದಾಗಿರೋ ಟ್ರಕ್ಸ್. ಆಮೇಲೆ ಇಲ್ಲಿ ವಾಶ್ರೂಮ್ಸ್ ಇದೆ ಮೇಲ್ಗಡೆ. ವಾಶ್ರೂಮ್ಸ್ಗೆ ಹೋಗ್ಬೋದು. ಆ ಕಡೆ ಎಲ್ಲನೂ ಇದೆ. ಬಾ, ಇಟ್ಸ್ ಅ ವೆರಿ ಬಿಗ್ ಪ್ಲೇಸ್. ಜಪಾನ್ 1983 ಇದು. ಜಪಾನಿಂದ ತರಿಸಿರೋದು. ನಿಸಾನ್ ಕಾರ್. ಡ್ಯಾಟ್ಸನ್ ಬ್ಲೂ ಬರ್ಡ್. ಇದು ವಿಷ್ಣುವರ್ಧನ್ ಅವ್ರ ಕಾರ್. ಡ್ಯಾಟ್ಸನ್ ಅವ್ರು ಯೂಸ್ ಮಾಡ್ತಾ ಇರೋಂಥ ಕಾರು ನೋಡಿ. ಅವ್ರನ್ನ ಕೂಡ ನಿಲ್ಸಿದ್ದಾರೆ ಇಲ್ಲಿ. ಆವಾಗ ಆಕ್ಟರ್ಸ್ ಯೂಸ್ ಮಾಡ್ತಾ ಇರೋ ಕಾರ್. ಮಾಡೆಲ್ ನಂಬರ್ 1983. 1983. ಸೊ ಮಾಡೆಲ್ ನಂಬರ್ ಕೂಡ ಹಾಕಿದ್ದಾರೆ 1983 ಅಂತ. ಇದು ಕೂಡ ಇದು ಇಟಲಿದು 1957. ಪ್ರೆಸೆಂಟೆಡ್ ಬೈ ಶ್ರೀಮತಿ ರಾಧಾ ಬಿ ಸನಿಲ್ ಬಾರ್ಪೂರ್. ಇದು ಫಿಯಟ್ 100 ಸೆಲೆಕ್ಟ್ 1962 ಕಾರು. ಇದು ಇಟಲಿ ಇದೆ. ಇಷ್ಟಿಷ್ಟು ಕಂಟ್ರೀಸಿಂದ ನಮ್ಮ ಇಂಡಿಯಾಗೆ ಬಂದಿದ್ದಲ್ಲ ಕಾರ್ಸ್ ಎಲ್ಲ. ಅವಾಗೆ ಇಷ್ಟೆಲ್ಲ ಶ್ರೀಮಂತರಿದ್ದು ನಮ್ಮ ಇಂಡಿಯಾದಲ್ಲಿ. ಇಷ್ಟೊಂದು ವೆರೈಟೀಸ್ ಆಫ್ ಕಾರ್ಸ್ ಯೂಸ್ ಮಾಡ್ತಾ ಇದ್ರು ಬೇರೆ ಕಂಟ್ರಿದಿಂದ ತಗೊಂಡು ಬಂದು. ಮಾತಾಡೋದು ಸಖತ್ತಾಗಿದೆ. ಇದು ಇಟಲಿನೇ. ಎಲ್ಲ ಇಟಲಿ ಕಾರ್ಗಳೇ ಜಾಸ್ತಿ ಇದೆ. ಇಟಲಿ, ಜರ್ಮನಿ ಎಲ್ಲ ಜಾಸ್ತಿ ಇದೆ ಕಾರ್ಗಳು. ಇದು ಟ್ಯಾಕ್ಸಿ ಕಾರ್ ಅಲ್ವಾ ಇದು? ಪ್ರೀಮಿಯಂ ಪದ್ಮಿನಿ. ಇದ್ರ ಹೆಸರು ಪ್ರೀಮಿಯಂ ಪದ್ಮಿನಿ. ಫ್ಲಾಟ್ ಡಿಲೈಟ್ 1100. ಇದು ಇಟಲಿ ಕಾರೇ. ಪ್ರೆಸೆಂಟೆಡ್ ಬೈ ಮಿಸ್ಟರ್ ಹರಿಕೃಷ್ಣ ಕೆ ಶೆಟ್ಟಿ, ಕಾಟಿಲ್, ದಕ್ಷಿಣ ಕನ್ನಡ. ಪ್ರೀಮಿಯರ್ ಪದ್ಮಿನಿ ಅಂತ ಒಂದು ಯಾವುದೋ ಮೂವಿಯಲ್ಲೂ ಇದೆ ರೀ. ಇದೇ ಕಾರ್ ಸ್ಟೋರಿನೇ ಅದು ಕೂಡ. ಮರ್ಸಿಡೀಸ್ ಬೆನ್ಸ್ ಕಾರ್. BMW ತಕ್ಷಣ ಅಲ್ಲ, ಮರ್ಸಿಡೀಸ್. ಏನು ಸಕ್ಕತ್ತಾಗಿದೆ. ನಮ್ಮ ಮಗನಿಗೆ ಯಾವ್ಯಾವ ಬ್ರ್ಯಾಂಡು ಏನೇನು ಅಂತಾನು ಗೊತ್ತು. ಅವ್ನು ಜಾಸ್ತಿ ಈ ರೀತಿ ಹಳೆ ವಿಡಿಯೋಸ್ ನೋಡ್ತಾ ಇರ್ತಾನೆ. ಜರ್ಮನಿದು ಇದು ಕಾರು. ಮರ್ಸಿಡೀಸ್ ಬೆನ್ಸ್. How many kilometers per hour? 90 145 ಕಿಲೋಮೀಟರ್. In 1980 25,060 ರೂಪಾಯಿ ಅಂತೆ. ವಾ, 200D. 23 ಲಕ್ಷ ಅನ್ಕೊಂತೀನಿ. ಹೌದು. ಇದು 1983. ತುಂಬಾ ಕಾಸ್ಟ್ಲಿ ಕಾರ್ಗಳು ಇದೆಲ್ಲ. ಇಲ್ಲಿಂದ ಮರ್ಸಿಡೀಸ್ ಸ್ಟಾರ್ಟ್ ಆಗುತ್ತೆ ಎಲ್ಲ. ಮರ್ಸಿಡೀಸ್ ಫುಲ್ ಮೆರ್ಸಿಡೀಸ್ ಬೆನ್ಸ್ ಕಾರು. ಡಿಫ್ರೆಂಟ್ ಆಗಿ. ಇದು ನೋಡಿ ಸಕ್ಕತ್ತಾಗಿದೆ. 2008 ಎವಲ್ಯೂಷನ್ ಕಾರ್ ಇದು. ಹೆಂಗೆ ಎವಲ್ಯೂಷನ್ ಆಯಿತು ಅಂತಲ್ವಾ ಇಟ್ಟಿರೋದು. ಸ್ಟಾರ್ಟಿಂಗು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು. ಹರೀಶ್ ಕೃಷ್ಣ ತಮಿಳ್ನಾಡು ಅವ್ರ ಕಡೆಯಿಂದಲೂ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಗ್ರೇಟ್ ಅಲ್ವಾ? ಕ್ಲಾಸಿಕಲ್. 1993 ನಾವು ಅಷ್ಟೊತ್ತಿಗೆಲ್ಲ ಹುಟ್ಬಿಟ್ಟಿದ್ವಿ. ಆ ಟೈಮ್ನಲ್ಲಿ ಹುಟ್ಟಿರೋ ಕಾರ್ ಇದು. ಮೋಸ್ಟ್ ಆಫ್ ದ ಮೂವೀಸಲ್ಲಿ ಇದನ್ನು ಯೂಸ್ ಮಾಡಿದ್ದಾರೆ. 249 kilometers per hour. ಟೊಯೋಟೋ ಕೊರೊಲಾ 1990 ಇದು. ಇದು ಟೊಯೋಟೋ ಕಾರು. ಅಲ್ಲಿಗೆ ಮುಗ್ದೋಯ್ತು ಬೆನ್ಸ್. ಇದೆಲ್ಲ ಟೊಯೋಟೋ ಕಾರ್. 180 kilometers, 9 million cars produced in 1990. ಕಾರ್ ಇದೆ. ಜಾಗ್ವಾರ್ XJ6 ಜಾಗ್ವಾರ್ ಕಾರ್. ಜಾಗ್ವಾರ್ ಸ್ಪೀಡೆಸ್ಟ್ ಕಾರ್. 233 km/h. ತುಂಬ ಸ್ಪೀಡೆಸ್ಟ್ ಕಾರ್ ಇದೆ ಜಾಗ್ವಾರ್ ಕಾರ್. ಸಖತ್ತಾಗಿದೆ. ಮುಂದೆ ಜಾಗ್ವಾರ್ದು ಒಂದು ಗೊಂಬೆ ಕೂಡ ಇಟ್ಟಿದ್ದಾರೆ ಕಾರ್ ಮೇಲೆ. ಚಿಕ್ಕದಾಗಿರೋ ಗೊಂಬೆ ಜಾಗ್ವಾರ್. ಇದು ಕಾರ್ ಚೆನ್ನಾಗಿದೆ. ಒಳಗಡೆ ಸ್ಟೇರಿಂಗ್ ಎಲ್ಲ ನೋಡೋದಕ್ಕೇನೆ ಈ ರೀತಿ ಇಟ್ಟಿದ್ದಾರೆ. ಸ್ಟೇರಿಂಗ್ ಎಲ್ಲ ಡಿಫ್ರೆಂಟ್ ಆಗಿದೆ. ಆಮೇಲೆ ವೈಡ್ ಆಗಿದೆ ಕಾರು. ಅದೇ ಮತ್ತೆ ವೈಡ್ ಆಗಿದೆ. ಉದ್ದ ಇದೆ, ವೈಡ್ ಆಗಿದೆ. ಕ್ಯಾಡಿಲಾಕ್ ಫ್ಲೀಟ್ ವುಡ್ ಅಂತ. ವೀರೇಂದ್ರ ಹೆಗ್ಡೆ ಅವರೇನಾ? ಲೋಗೋ ಎಲ್ಲ ಸಖತ್.
This is a designed car. Let's see it. ಇದು ಇನ್ಫಾರ್ಮೇಶನ್ ಚೆನ್ನಾಗಿ ಹಾಕಿದ್ದಾರೆ. ಜೆನ್ಸಿಸ್ ಆಫ್ ಲೂಸ್ ಡಿಸೈನ್ ಸ್ಪೇಷಿಯಸ್ ಇಂಟೀರಿಯರ್. Mazda Motor Corporation developed the Italian stainless steel. Mazda. ಇಲ್ಲೊಂದು ತೆಗೀರಿ ನಂದು ಫೋಟೋ. 96 ಜಪಾನ್ ಕಾರ್. $2,620. ಇದು ಜಪಾನ್ದು ಕಾರ್. ಅದಕ್ಕೆ ರಿಲೇಟೆಡ್ ಡೀಟೇಲ್ಸ್. Mazda ಕೊಡಗು ಸಿಪಾಯಿ ಗೋಪಾಲ್ ಕಲೆಕ್ಟ್ ಮಾಡಿ. ಯಾವಾಗಲೂ ಜನ ಬರ್ತಾನೆ ಇರ್ತಾರೆ ಅನ್ಸುತ್ತೆ. ಈಗ ಹಾಲಿಡೇಸ್ ಇರೋದ್ರಿಂದ ಇನ್ನೂ ಜಾಸ್ತಿನೇ ಇದ್ರು. ಅದು ಇವತ್ತು ಇನ್ನೂ ಸ್ಪೆಷಲ್ ಹಾಲಿಡೇ. ಸ್ಟ್ಯಾಂಡರ್ಡ್ 2000 ನಮ್ದು ಇಂಡಿಯಾ. ಮಿಸ್ಟರ್ ರಾಮಯ್ಯ KKGH ಬೆಂಗಳೂರು. ರಾಮಯ್ಯ. ಇಷ್ಟು ದೊಡ್ಡ ಕಾರ್. ಸ್ಟ್ಯಾಂಡರ್ಡ್ ಕಾರ್. ಸ್ಟ್ಯಾಂಡರ್ಡ್ ಕಾರ್. ಕಾರ್ ನೇಮೇ ಸ್ಟ್ಯಾಂಡರ್ಡ್. ಭಾಳ ದೊಡ್ಡದಾಗಿ ವೈಡ್ ಆಗಿದೆ. ಇದು ಡಿಯಾವ್. ಇದೇನಪ್ಪ ಡಿಫ್ರೆಂಟ್ ಆಗಿದೆ ಕಾರು. ಗಲೀಜಾಗಿದೆ ಆದ್ರೂ ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ. ಇಲ್ಲಿ ತಗೊಂಡ್ಬಂದು ತುಂಬ ವರ್ಷಗಳು ಓಡಿದೆ ಅನ್ಸುತ್ತೆ ಕಾರು. ಅಂಬಾಸಿಡರ್ ಏರ್ಫೋರ್ಸ್ ವಾಯು ಏರ್ಫೋರ್ಸ್ ಯೂಸ್ ಮಾಡೋಂಥ ಕಾರ್ ಇದು. ರಾಮಯ್ಯ KKGH ಬೆಂಗಳೂರು ಹೌದು ಕಾರ್ ಇದು. ಇದು 1991 ಕಾಂಟೆಕ್ಸಾ ಕ್ಲಾಸಿಕ್. ಹಬ್ಬ ಇಷ್ಟೊಂದು ಇದೆಲ್ಲ ನೋಡೋಂಥದ್ದು. ಹಬ್ಬ ಇದು ಯಾವುದೋ ಸಕ್ಕತ್ತಾಗಿದೆ. ಜಾತ್ರೆ ಏನ್ ತಕ್ಷ ಇದು ಟೆಂಪೋ ಮಟಾಡೋರ್ ಇಂಡಿಯಾ ಒರಿಜಿನಲ್ ಬಟ್ ಜರ್ಮನಿ. ಸಿದ್ದಪ್ಪ ಅವರು ಸಕ್ಕತ್ತಾಗಿದೆ ಅಲ್ವಾ. ಮೆಟಾಡೋರ್ ಅಂತ. ಮಾಟಾಡೋರ್ ಜರ್ಮನಿ ಇದು. ಫುಲ್ ಜಾತ್ರೆ ಚೆನ್ನಾಗಿ ಪೇಂಟ್ ಹಾಕಿದ್ದಾರೆ. ಇಟಲಿ, ಜರ್ಮನಿ ಮತ್ತೆ ಇಟಲಿ. ಡಾಲ್ಫಿನ್ ಸಲೂನ್ ಸಿಪಾನಿ ಡಾಲ್ಫಿನ್ ಸಲೂನ್. ರಾಜೇಶ್ ಇದಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಎಲ್ಲೂ ಕಾರು ಕ್ಲಾಸ್ ಆಗಿದೆ ಅಲ್ವಾ. ನನಗೆ ಇಷ್ಟ ಈ ರೀತಿ ಚಿಕ್ಕದಾಗಿ ಪುಟ್ಟ ಕಾರ್ ಅಂದರೆ. ದೊಡ್ಡದು ಇಷ್ಟ ಆಗಲ್ಲ. ನಂಗೆ ಈಸಿಯಾಗಿ ಡ್ರೈವ್ ಮಾಡ್ಬೋದು ಈ ರೀತಿ ಚಿಕ್ಕದಾಗಿದ್ರೆ. ಇಂಥದ್ದೊಂದು ಕಾರ್ ಕೊಡಿಸ್ಬಿಡಿ ನನಗೆ. ಪುಟ್ಟದಾಗಿರೋ ಕಾರು ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ. ಸೆಂಟರ್ ಆಫ್ ಅಟ್ರಾಕ್ಷನ್. ಸೆಂಟ್ರಲ್ ಅದು ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಯಾವ ಕಾರ್ ಶಿವು? ಬೆನ್ಸ್ ಅವ್ರದ್ದೇ ಫಸ್ಟ್ ಎವಲ್ಯೂಷನ್ ಅನ್ಸುತ್ತೆ. ಇದು ಕಾರ್ ಅಲ್ಲ, ಕಾರ್ ಥರನೇ ಬುಲೆಟ್ ಕಾರ್ಟ್. ಮರ್ಸಿಡೀಸ್ ಬೆನ್ಸ್ ಜರ್ಮನಿ, ಮ್ಯಾನುಫ್ಯಾಕ್ಚರ್ಡ್ ಇನ್ ಜರ್ಮನಿ. ಓಪನ್ ಟೂರರ್ ವೀರೇಂದ್ರ ಹೆಗಡೆ ಇದು ಅವರೇ ಯೂಸ್ ಮಾಡಿದ್ದು. ಇಲ್ಲಿ ಗಾಳಿ ಚೆನ್ನಾಗಿ ಬರ್ತಾಯಿದೆ. ಮೇ ಬಿ ಮೇಲ್ಗಡೆ ಫ್ಯಾನ್ ಇದೆ, ಹಾಗೆ ವೆಂಟಿಲೇಷನ್ ಇದೆ. ಇನ್ನೆಲ್ಲೂ AC ಫ್ಯಾನ್ಗಳಂತದ್ದು ಏನೂ ಹಾಕಿಲ್ಲ. ರೋಡ್ ಮ್ಯೂಸಿಯಮ್ಮು. ತೆಗಿಲ್ಲ. ಹಾಂ, ಇದೊಂದು ಕಾರು ಅಂಬಾಸಿಡರ್. ಇದು ಕೂಡ ಅಂಬಾಸಿಡರ್, ವೈಡ್ ಅಂಬಾಸಿಡರ್. 2000 ಬಂದಿರುವಂಥ ಕಾರ್ ಇದು. ಮ್ಯಾನುಫ್ಯಾಕ್ಚರ್. ಈವನ್ ಟೈರ್ಗೂ ಕೂಡ ಅಂಬಾಸಿಡರ್. ಆಮೇಲೆ ಇದು ಒಂಥರ ಡಿಫ್ರೆಂಟ್ ಆಗಿರೋ ಕಾರು. ಇದು ನೋಡಿ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಅಂದರೆ ಇಂಜಿನು, ಟೈರು, ವಿಂಡೋಸು, ಡೋರು, ಯು ಕ್ಯಾನ್ ಸಿ ದ ಕಸ್ಟಮೈಸೇಷನ್ ಎಲ್ಲ. ಟ್ಯಾಕ್ಸ್ ಡೊಮಿನೆನ್ಸ್, ಸಾರಿಗೆ ಕಸ್ಟಮೈಸೇಷನ್ಸ್ ಹೇಗೆ ಕಸ್ಟಮೈಸ್ ಮಾಡಿದ್ದಾರೆ ಅಂತ. ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್, ಇಂಜಿನ್ ಆಪ್ಷನ್ಸ್ ಎಲ್ಲನೂ ನೋಡ್ಬೋದು. ನೋಡಿದ ತಕ್ಷಣ ನಾವು ಕಾರ್ ಒಳಗಡೆ ಏನೇನಿದೆ ಅಂತ ಇವತ್ತು ನೋಡಿರಲ್ಲಲ್ವಾ. ಪ್ರತಿಯೊಂದು ಅವ್ರ ತೋರಿಸಿದ್ದಾರೆ ನಮಗೆ. ಸ್ಟಾರ್ಟ್ ದ ಕಾರ್ ಇಲ್ಲಿದೆ ನೋಡಿ. ಅದಕ್ಕೆ ಅಟ್ಯಾಚ್ ಆಗಿರುತ್ತೆ ಅದು. ಓಕೆ, ಹಿಂಗೆ ತಿರುಗುತ್ತೆ. ಅದು ಹಿಂಗೆ ತಿರುಗಿದಂಗೆಲ್ಲ ತಿರುಗುತ್ತೆ. ಆ ತಿರುಗಿದಾಗೆಲ್ಲ ಅದು ವೀಲ್ ತಿರುಗುತ್ತೆ. ಓಕೆನಾ? ಅಲ್ಲಿ ಬ್ರೇಕ್ ಸಿಸ್ಟಮು ಎಲ್ಲ ಇರುತ್ತೆ. ಓಕೆ, ಎಕ್ಸ್ಪ್ಲೇನ್ ಮಾಡಿ ಹೆಂಗೆ ಕಾರ್ ಹೆಂಗೆ ಹೋಗುತ್ತೆ ಅಂತ. ದಿಸ್ ಈಸ್ ಇಂಜನ್. ಹಾಂ,
Once engine is attached to the ಸಿಸ್ಟಮ್ಗೆ ರೋಲ್ ಆದಾಗೆಲ್ಲ ವೀಲ್ಸ್ ಮೂವ್ ಆಗುತ್ತೆ. ಓಕೆ. ಸೊ ಒನ್ಸ್ ಯು ಪ್ರೆಸ್ ದ ಬ್ರೇಕ್ ಕಾರ್ ವಿಲ್ ಸ್ಟಾಪ್. ಓಕೆ. ಮಾರುತಿ 800 ಕಾರ್, ಹಳೆ ಕಾರ್ ಮಾರುತಿ 800 ಸಖತ್ತಾಗಿದೆ ಅಲ್ವಾ? ಇದು ಕೂಡ ಚಿಕ್ಕದಾಗಿ ಪುಟ್ಟದಾಗಿದೆ. ಹಿಯರ್ ಕಮ್ಸ್ ಮೈ ಒನ್ ಆ್ಯಂಡ್ ಓನ್ಲಿ ಫೇವ್ರೆಟ್ ಕಾರ್. ಇಟ್ಸ್ ಮೈ ಫೇವ್ರೆಟ್ ಕಾರ್. ಇಂಥ ಕಾರೆಲ್ಲ ನಾನು ಬಿಂದಾಸಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ವೈಡಾಗಿ ಡುಮ್ಮಕ್ಕಿರಬಾರ್ದು. ಹಿಂದೆ ಕೂಡ ಸೀಟ್ ಇದೆ, ಆರಾಮ್ಸೆ ಕುತ್ಕೋಬೋದು. ಇದೇನು ರೇವಾ ಎಲೆಕ್ಟ್ರಿಕ್ಕಾ? ಇದು ಯಾವಾಗ 2008 ಬಂದಿದೆನಾ? ಪರವಾಗಿಲ್ಲ. ರೇವಾ ಎಲೆಕ್ಟ್ರಿಕ್ 2008 ಬಂದಿರೋ ಮಾಡೆಲ್. ವಾವ್, ಕ್ಯೂಟ್ ಆಗಿರೋ JCB. ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್. ಇಟ್ಸ್ ಟ್ರ್ಯಾಕ್ಟರ್. ತುಂಬ ಕ್ಯೂಟ್ ಆಗಿದೆ, ಚಿಕ್ಕದಾಗಿದೆ, ಮುದ್ದಾಗಿದೆ. ಆಮೇಲೆ ಇಲ್ಲಿ ಎಲ್ಲ ಗ್ರಾಫ್ ಏನೇನು ಇಟ್ಟಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ಎಲ್ಲ ಡಿಟೈಲಲ್ಲಿ ಡಿಸ್ಪ್ಲೇ ಮಾಡೋರೆ. ಎಲ್ಲ ಕಡೆ ಇದೆ ರೀ, ಸುಮಾರಿದೆ ಇದು ನೋಡುವಂಥದ್ದು. ಸೊ ಇಲ್ಲೊಂದು ಪಯಣ ಅಂತಲೂ ಹಾಕಿದ್ದಾರೆ. ಮಿಸ್ತುಬುಷಿ ಲಾನ್ಸರ್ ಸಖತ್ತಾಗಿದೆ, ಕ್ಲಾಸ್ ಆಗಿದೆ ಇದು ಕಾರ್. ಜಪಾನಾ ಇದು? ಹೇಳಿ ಬಂಗಾರಿ, ಯಾವ್ದಮ್ಮ ಇದು? ಯಾವ ಕಂಟ್ರಿಯಿಂದ ಬಂದಿದೆ ಕಾರು? ಟೊಯೋಟಾ ಕಾರು, ಜಪಾನ್, ಮೇಡ್ ಇನ್ ಜಪಾನ್. ಇನ್ ದ ಇಯರ್ ಯಾವ? 2001. ದಿಸ್ ಇಸ್ 2002 ಕಾರ್. ಇದು ಹುಂಡೈ ಸೊನಾಟಾ ಗೋಲ್ಡ್. ಸಖತ್ತಾಗಿದೆ ಇದು ಕೂಡ, ಚೆನ್ನಾಗಿದೆ. ರೋವರ್ ಮೊಂಟೆಗೋ 1994 ಅಲ್ಲಿ. ಎಲ್ಲ ಕಾರ್ ಕೆಳಗಡೆ ಪ್ಲೇಟ್ ಇಟ್ಟಿದ್ದಾರೆ, ಏನಕ್ಕಂತಾನೆ ಗೊತ್ತಿಲ್ಲ. ಇದು 19 ತುಂಬ ಹಳೇದಾಗ್ಬಿಟ್ಟಿದೆ ಅಂತ, ರಸ್ಟ್ ಕೂಡ ಆಗಿದೆ. ಆಮೇಲೆ ಇನ್ನು ಮಿಕ್ಕಿದ ಕಾರ್ಸ್ ಎಲ್ಲ ಚೆನ್ನಾಗಿದೆ. ಇದು ಸ್ವಲ್ಪ ಇದಾಗಿದೆ. ಸೌತ್ ಕೊರಿಯಾದಲ್ಲಂತ ಕೆಲವೊಂದು ಮೂವೀಸಲ್ಲೂ ನನ್ನ ಮಗ ನೋಡಿದ್ದಾನೆ ಅಂತ ಹೇಳ್ತಾ ಇದ್ದ ಕಾರ್ನ. ಇದು ಮಾರುತಿ 800 ಕಾರು. ಇನ್ ದ ಇಯರ್ 1985 ಅಲ್ಲಿ ಬಂದಿರುವಂಥ ಕಾರ್ ಇದು. ಮಾರುತಿ 800. ಇದು ಮಾರುತಿ ಜನ್ ಆಗಿದ್ದು ಫೇಮಸ್ ಇದೆ. ಅದೇ ಶಿಫ್ಟ್ ಕಾರ್ ಇಲ್ಲಲ್ಲ, ಅಲ್ಲೇ ಅದು. ಅಲ್ಲ, అందరూ ಯೂಸ್ చేసుకునేంత ಕಾರ್ ಅದು. ಇದು ಮಾರುತಿ 800 1993 ಅಲ್ಲಿ ಇನ್ವೆಂಟ್ ಆಗಿರೋ ಮಾರುತಿ 800. ಚೆನ್ನಾಗಿದಲ್ವಾ ಇದು ಕೂಡ? ಒಂಥರ ವಿಂಟೇಜ್ ವೈಪ್ ಕೊಡುತ್ತಲ್ವಾ, ಹಳೆ ಕಾಲ. ಅಲ್ಲೆಲ್ಲ ಹಿಂದೆ ಎಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ನಮ್ಮ ಕಾರ್ ಕೂಡ ಈಗ ಅದು ಒಂದು 50 ವರ್ಷ ಆಯ್ತು ಅಂತಂದ್ರೆ ಈ ರೀತಿ ಬರುತ್ತಾ? ಈ ರೀತಿ ಸ್ಟೋರ್ ಮಾಡ್ತಾರೆ. ಈಗ ಇಯರ್ 2016 ಮಾಡೆಲ್ ಶಿಫ್ಟ್ VDI ಕಾರ್ ಅಂತ ಇಡ್ತಾರಂತ ಇದರಲ್ಲಿ. ನೆಕ್ಸ್ಟ್ ಒಂದು 50-60 ಇಯರ್ಸ್ಗೆ ನಮ್ಮ ಕಾರ್ಗಳು ಕೂಡ ಬಂದು ಇಲ್ಲಿ ಕುತ್ಕೊಂಡ್ಬಿಡ್ತವೆ ಅಂತ ಹೇಳ್ತಾ ಇದ್ರು. ಸೊ ಪಾರ್ಟ್ 2 ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿರುವಂಥ ಕಾರ್ಸ್ ಇದೆಲ್ಲ. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.